ನೋಡಿ ಇಲ್ಲಿ ಅಣ್ಣ ಹೇಳ್ತಿದ್ದಾರೆ ತೋಟದಲ್ಲಿ ಅಡಿಕೆ ಕುಯ್ತಿದಾರಂತೆ. ಸೊ ಹೆಂಗ್ ಕುಯ್ತಿದಾರೆ ಅಂತ ನೋಡೋಣ. ಆಟೋಮ್ಯಾಟಿಕ್ ಅನ್ಬೇಕು, ಇಲ್ಲಾಂದ್ರೆ ಟಾಯ್ಲೆಟ್ ಇರ್ತದೆ. 2 ತಾಸು 3 ತಾಸು ಬೇಯಿಸಬೇಕು. ಬಾಯ್ಲರ್ನಲ್ಲಿ ಬೇಯಿಸಿದ್ರೆ ಬೇಗ ಆಗ್ತದೆ. ಕೆಂಪಡಿಕೆ ಆಗ್ತದೆ. ನೋಡಿ ಇಲ್ಲಿ ಅಣ್ಣ ಹೇಳ್ತಿದ್ದಾರೆ ತೋಟದಲ್ಲಿ ಅಡಿಕೆ ಕುಯ್ತಿದಾರಂತೆ. ಸೊ ಹೆಂಗ್ ಕುಯ್ತಿದಾರೆ ಅಂತ ನೋಡೋಣ. ಟ್ರಾವೆಲ್ ಅಂದರೆ ಹಿಂಗೆ, ಯಾವಾಗ ಎಲ್ಲಿ ಹೆಂಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಏನು ತೋರಿಸ್ತೀವಿ ಅನ್ನೋದು ಗೊತ್ತಿಲ್ಲ. ಬಟ್ ಹೋಗ್ಬೇಕಾದ್ರೆ ದಾರಿಲಿ ಏನು ಸಿಗುತ್ತೆ ಎಲ್ಲನೂ ತೋರಿಸ್ಬೇಕಾಗತ್ತೆ. ಅಡಿಕೆ ತೋಟಕ್ಕೆ ಬರೋದೊಂಥರ ಡ್ರೀಮು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ಅವ್ರು ಯಾರೋ ಹೇಳಿದರು ಹೋಗಿ ಅಡಿಕೆ ಕುಯ್ತಿದ್ದಾರೆ ನೋಡಿ ಯೂಟ್ಯೂಬ್ಗೆ ಹಾಕಿ ಅಂತ ಹೇಳಿದ್ರು. ಅದೇನಪ್ಪ ಗೊತ್ತಿಲ್ಲ, ಈ ಕಡೆ ಜನ ಎಲ್ಲ ಕ್ಯಾಮ್ರಾ ನೋಡಿದರೆ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ನೋಡಲಿ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಕಡೆ ಹೋದರೆ ಕ್ಯಾಮ್ರಾನ ಕ್ಲೋಸ್ ಮಾಡಿ ಇಲ್ಲಾಂದರೆ ಹೊಡಿತೀವಿ ಅಂತ ಭಯ ಬೀಳಿಸ್ತಾರೆ. ಈ ಕಡೆ ಸುಣ್ಣ ಹಾಕಿ ಸುಣ್ಣ ಸ್ವಲ್ಪ ತುಂಬ ಖಾರ ಇರುತ್ತೆ. ಇದು ಒಂದೇ ತಿನ್ನೋದಲ್ಲ, ಅಡಿಕೆನೇ ತಿನ್ಬೇಕು. ಹಾಂ, ಅದು ನಿಮ್ಗೆ ಆಟೋಮ್ಯಾಟಿಕ್ ಅನ್ಬೇಕು, ಇಲ್ಲಾಂದ್ರೆ ಟಾಯ್ಲೆಟ್ ಇರ್ತದೆ. ಅಡಿಕೆ ಹೌದಾ, ಸ್ವಲ್ಪ ಕೊಡಿ. ಅದು ಹಸಿ ಅಡಿಕೆ ತಿನ್ಬೇಡಿ ನೀವು, ಬೇಡ. ಹೌದಾ, ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಅಷ್ಟೇ. ಸ್ವಲ್ಪ 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 ಚಿಕ್ಕದಿಲ್ವಾ? ಬಂಡಾಯ ಕರಿ ತಗೊಂಡು ಹೋಗಿ ಬನ್ನಿ. ಈ ಅಡಿಕೆ ಏನಾದ್ರು ತಿಂದರೆ ತಲೆ ಸುತ್ತು ಬರುತ್ತಂತ. ಯಾಕಂದರೆ ಇದು ರಾ ಅಡಿಕೆ, ಇದನ್ನು ಬೇಯಿಸಿ ಒಣಗಿಸೋದಲ್ಲ. ಒಂದ್ಸಲ ಟ್ರೈ ಮಾಡೋಣ. ಇದೇ ಫಸ್ಟ್ ಟೈಮ್ ನಾನು ಈ ಥರ ತೋಟದೊಳಗೆ ಬಂದು ಅಡಿಕೆ ಕುಯ್ಯೋದು ನೋಡಿ ಮತ್ತು ಈ ಥರ ಅಡಿಕೆ ತಿಂತಿದ್ದೀನಿ. ಗೊತ್ತಿಲ್ಲ. ಬೇಯಿಸಿ ಒಣಗಿಸಿ ನಂತರ ಕಟ್ ಮಾಡ್ಕೊತೀವಿ. ಇದು ಹಾಗೆ ಇದಕ್ಕೆ ಫಲ ಬರ್ಬೇಕಾದ್ರೆ 6 ವರ್ಷ ಬೇಕು ಅಡಿಕೆಗೆ. ಇದು ಇನ್ನು ಎಷ್ಟು ದಿನ ಆಗುತ್ತೆ ಕಾಳು ಮೆಣಸು ಬರೋಕ್ಕೆ? ಕಾಳು ಮೆಣಸು ಇನ್ನು ಮೇಲೆ ಒಣಗ್ತದೆ, ಹಣ್ಣಾಗ್ತದೆ. ಇಷ್ಟೇನಾ ಇದು? ಅಷ್ಟೇ. ಎಷ್ಟು ದಿನ ಬೇಕು ಒಣಗಕ್ಕೆ? ಇದು 1 ವಾರಕ್ಕೆ ಒಣಗಿ ಬಿಡ್ತದೆ ಬಿಸಿಲಿ ಹಾಕಿದಾಗ. ಕೊಯ್ದು ಬಿಸಿಲಿ ಹಾಕಬೇಕು, ಹಣ್ಣಾಗ್ತದೆ. ಹಣ್ಣಾದ್ಮೇಲೆ ಬೆಳೆದ ಹಂಗೆ ಅದು ಕೆಂಪಗಾಗುತ್ತೆ. ಕೆಂಪಗಾಗುತ್ತೆ. ಒಂದೊಂದು ಕೆಂಪಗಾದ್ಮೇಲೆ ಎಲ್ಲ ಕೊಯ್ತಾರೆ. ನೋಡಿ, ಅದನ್ನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮೇಲೆ ಎತ್ತಾರೆ, ಮೇಲೆ ಅಲ್ಲಿ ಮುಟ್ಟೋವರೆಗೂ. ನೀವು ಈ ಕಡೆ ಬರ್ತೀರ, ನಿಮ್ಮ ತಲೆ ಮೇಲೆ ಬಿದ್ದಿತ್ತು. ಅಯ್ಯೋ, ಒಂದು ಕಾಯಿ ತಲೆ ಮೇಲೆ ಬಿದ್ದರು ಮತ್ತೆ ಮೇಲೆ ಹೇಳೋದಿಲ್ಲ. ಅಷ್ಟು ಫೋರ್ಸ್ ಇರುತ್ತಾ? ಹೊಡ್ತಾ ಬೇಕು. ಅವನಿಗೂ ಬ್ಯಾಲೆನ್ಸ್ ಬೇಕು ಕೊಯ್ಯವನಿಗೆ. ಹಾಂ, ನಾಲ್ಕು ಎಕರೆ ಎಲ್ಲ ಆಯ್ತಾ? ಏನು ಇವಾಗ ಕುಯ್ತಿದ್ದೀರಿ? ನೋಡಿ, ಅಡಿಕೆ ಕುಯ್ದಿದ್ದಾರೆ. ಅದಕ್ಕೆ ಏನಂತಾರೆ ಹಂಗೆ ಹಿಡಿಯೋಕ್ಕೆ? ಪಾಟ್ ಹಿಡಿಯೋದು. ಚೀಲ ಅಂದರೆ ಅದು ಬೀಳ್ಬೇಕಾದ್ರೆ ಚೀಲ ಅಡ್ಡ ಹಾಕಿದ್ರೆ ಕೊನೆ ಸಿಗುತ್ತೆ ಅಂತ. ಎಲ್ಲ ಅಷ್ಟೇನಾ? ಓ, ಈ ಥರ ವಿಳೆ ಅಲ್ವಾ ಇದು? ಮೆಣಸ? ಹಾಂ ಹಾಂ. ಈ ಕಡೆ ವಿಳೆದೆಲೆ ಅಲ್ವಾ ಅದು? ಅಲ್ಲ, ಬೇರೆ. ಯಾವುದು? ಎಂಬಡಿ ಅಂತ. ಎಂಬಡಿ. ಹಾಂ, ಸರಿ ಗೊತ್ತಾಯ್ತು. ಸರಿ ಕೊಯ್, ವಿಡಿಯೋ ಮಾಡ್ತಾ ಇದ್ದೆ. ಹಾಂ ಹಾಂ, ಪರವಾಗಿಲ್ಲ ಕೊಯ್. ಪಾಟು ಸರಿ ಹೊಡಿಯ. ಓ, ಎಷ್ಟಾಗುತ್ತೆ ಎಲ್ಲ? ಹೆಂಗಿದೆ ರೇಟ್ ಅಡಿಕೆದೆ? ಈಗ ಹಸಿ ಅಡಿಕೆ 6,000 ಇದೆ. 6,000. ಒಣಸಿದ್ರೆ?
54 ಸಾವಿರ. ಎಷ್ಟು ದಿನ ಆಗುತ್ತೆ ಅದು ಒಣಸಕ್ಕೆ? ಒಂದು ವಾರ. ಹಾಂ, ನೀವೇ ಸುಲ್ತೀರಾ? ಇದು ಪಾರ್ಟಿ ಬೇರೆದು, ನಾವು ಇದು ಇದಷ್ಟು ನಮ್ದು ಟೀಮ್. ಓ, ಕುಯ್ಯೋರು ಅಷ್ಟೇನಾ ನೀವು? ಹಾಂ, ಕೆಂಪಿರೋದು ವೈಟ್ ಅಡಿಕೆ, ವೈಟ್ ಒಣಸಿದ ಮೇಲೆ ವೈಟ್ ಆಗ್ತದೆ. ಸೊ ಅದು ಬೇಕು. ಹಸಿರಿರೋದು ಕೆಂಪು ಅಡಿಕೆ. ಅದಕ್ಕೂ ಒಂದು ವಾರ ಬೇಕು ಒಣಸ್ಲಿಕ್ಕೆ. ಸುಲಿದು ಬೇಯಿಸಿ ಒಣಸ್ಬೇಕು. ಅವ್ರೇನ್ ಮಾಡ್ತಾರೆ, ಆರಿಸ್ತಿದಾರ? ಅವರ ಹೆರ್ಕೋರು, ಅವರೊಂದು 12 ಮಂದಿ ಇದ್ದಾರೆ. ಹಸಿರು ಅಡಿಕೆ ಕೆಂಪು ಅಡಿಕೆ ಬೇರೆ. ಆಮೇಲೆ ಬೆಳೆ ಅಡಿಕೆ ಬರ್ತೈತ್ರಿ, ಅದಕ್ಕೆ ಚಾಲಿ ಅಂತ ಹೆಸರು ನಮ್ಮಲ್ಲಿ. ಚಾಲಿ ಅಂತ ಹೇಳ್ತಾರೆ. ಮುಂಬೈದಲ್ಲೆಲ್ಲ ಬೇರೆ ಹೆಸರು ಇರ್ತೈತಿ. ಮುಂಬೈ ಮಂದಿ, ಪಾಕಿಸ್ತಾನ ಮಂದಿ ಇದನ್ನ ತಿಂತಾರೆ, ಸಾಬ್ರೆಲ್ಲ. ಇದು ಪಾಕಿಸ್ತಾನಕ್ಕೆ ಹೋಗುತ್ತೆ, ಹೆಚ್ಚು ಪಾಕಿಸ್ತಾನಕ್ಕೂ ಹೋಗ್ತದೆ. ಆಮೇಲೆ ಮಲೇಷಿಯಾ ಅಡಿಕೆ ಎಲ್ಲ ಕ್ವಾಲಿಟಿ ಇರುವುದಿಲ್ಲ, ನಮ್ಮಲ್ಲಿ ಅಡಿಕೆ ಕ್ವಾಲಿಟಿ ಇರ್ತದೆ. ಇದನ್ನು ಬೇಯಿಸ್ಬೇಕು. ಇದನ್ನ ಬೇಯಿಸಿದಾಗ ಕೆಂಪಾಗ್ತದೆ. ಪೂರ್ತಿ ಮಾಡಿದ್ನ ನಮ್ಮನೆಯವರು ಬರೋರು ಇದ್ದಾರೆ ವಿಡಿಯೋ ಮಾಡಕ್ಕೆ, ಅವ್ರಿಗೆ ಯೂಟ್ಯೂಬಿಗೆ ಹಾಕಬೇಕಲ್ಲ. ಬಂದಿಲ್ಲ, ಅವ್ರ ಮನೆ ಬುಡಕ್ಕೆ ಬಂದು ಅಲ್ಲೇ ವಿಡಿಯೋ ಮಾಡ್ತಾರೆ. ಇದು ಬೇಯಿಸ್ಬೇಕು, ಒಂದು 2 ತಾಸು 3 ತಾಸು ಬೇಯಿಸ್ಬೇಕು. ಬಾಯ್ಲರ್ನಲ್ಲಿ ಬೇಯಿಸಿದ್ರೆ ಬೇಗ ಆಗ್ತದೆ. ಕೆಂಪಡಿಕೆ ಆಗ್ತದೆ. ಇದು ನಿಂಗೆ ತಿನ್ನಕ್ಕಾಗಲ್ವಾ? ಇಲ್ಲ, ಇದನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಕಟಿಂಗ್ ಬೇಯಿಸಿದ ಮೇಲೆ 1 ವಾರ ಆದ್ಮೇಲೆ ಸಣ್ಣ ಆಗ್ತದೆ. ಬಿಸಿಲಿಗೆ ಒಣಸ್ಬೇಕು 1 ವಾರ. ಇದನ್ನ ಬಿಸಿಲಲ್ಲಿ ಒಣಸ್ಬೇಕು. ಆದ್ರೆ ಈ ಏನು ಕಣ್ಣಿದೆ ಇದು ಒಂದು ಕೆಂಪಡಿಕೆ ಇದೆ ನೋಡಿ. ನಿಮ್ಮ ಕಡೆ ಗುಲ್ಬರ್ಗಾ ಬದಿಗೆ ತಿನ್ನೋದು ಆ ಟೈಪ್ ಅಡಿಕೆ. ಇದು ಕೆಂಪಡಿಕೆ ಈ ತರ ಇದು ಒಣಗಿದ ಮೇಲೆ ಈ ಕಲರ್ ಬರ್ತೈತ್ರಿ. ಇದು ಬೇಯಿಸಿದ್ದು. ಆದ್ರೆ ಇದು ಬೇಯಿಸಿಲ್ಲ ಒಳಗೆ ವೈಟ್ ಇರ್ತದೆ, ಒಳಗೆ ವೈಟ್. ಇದಕ್ಕೆ ಒಳಗೆ ಬೇಯಿಸಿದ ಮೇಲೆ ಕೆಂಪಾಗುತ್ತೆ. ಇದು ಬೇಯಿಸ್ಲಿಕ್ಕೆ ಬರುದಿಲ್ಲ. ಇದು ಹಂಗೆ ತಿನ್ಬೋದಾ? ಒಣಗಿಸ್ಬಿಟ್ಟು ಸುಲಿಬೇಕು, ಸುಲಿದು ಕಟಿಂಗ್ ಮಾಡೋದು. ಈ ತರ ಇಷ್ಟು ಯಾರಿಗೆ ಇದೇ ಅಡಿಕೆ ಈ ತರ. ಆಮೇಲೆ ಇದಕ್ಕೂ ಗುಟ್ಕಾಕ್ಕೂ ಹೋಗ್ತದೆ. ಇದು ಯಾವ್ದಿದು? ಈ ತರ ಬರ್ತದೆ ಒಣಸಿದೆ. ಗುಟ್ಕಾಕ್ ಹೋಗ್ತದೆ ಅದು. ಇದು ಸುಲಿಯ ಉತ್ತರ ಪ್ರದೇಶ, ಅಲ್ಲಿ ಗುಟ್ಕಾ ಕಂಪನಿ ಜಾಸ್ತಿ. ವಿಮಲು, ಸ್ಟಾರು ವಗೇರೆ ವಗೇರೆ, RMD ವಗೇರೆ. ತಗೊಳಪ್ಪ ಮನೆಯ ನೀನು 4 ಕವಳಕ್ಕೆ. ಬರೋದು ವಗೈರೆ ಎಲ್ಲ ಗಂಡಾಳು ಮಾಡ್ತಾರೆ, ಎರಕೋದು ಸೋಲಿ ಮಾಡ್ತಾರೆ. ಆ ಟೈಪ್ ವೈಟ್ ಬರ್ತದೆ. ಈ ತರ ಬರ್ತದೆ. ನಿಮ್ಮ ಕೈಯಲ್ಲಿ ಇದೆಯಲ್ಲ, ಈ ತರ ಬರ್ತದೆ. ಇದು ಬಾಯಲ್ಲಿ ಹಾಕೊಂಡ್ರೆ 1 ತಾಸು ಇರ್ತೈತಿ. 1 ತಾಸು ಅಂದ್ರೆ ಗಟ್ಟಿ ಅಂತ. ಅಷ್ಟು ಗಟ್ಟಿ ಇರುತ್ತೆ. ಈಗ ಗುಟ್ಕಾ ಒಂದು ಅರ್ಧ ತಾಸು ಬಾಯಲ್ಲಿ ಇಟ್ಕೊಂಡಂಗೆ ಇದು ಗುಟ್ಕಕ್ಕೂ ಹೋಗ್ತದೆ.